ಅವತ್ತು ಆಗಸ್ಟ್ 31 ಸಂಡೇ ಈ ಬ್ಯೂಟಿಫುಲ್ ರೈನ್ಬೋ ಕಣ್ಣಿಗೆ ಕಾಣಿಸ್ತು. ಹಾಗೆ ಕ್ಯಾಪ್ಚರ್ ಮಾಡಿದೆ. ಅವತ್ತು ನಾನು ಕಾರ್ ಡ್ರೈವ್ ಮಾಡಿಕೊಂಡು ಗಣೇಶೋತ್ಸವ ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಈ ಗಣೇಶೋತ್ಸವ ಆರ್ಗನೈಸ್ ಮಾಡಿದವರು ಅಪೂರ್ವ ಚಾರಿಟಿ ಟ್ರಸ್ಟ್ ಐರ್ಲೆಂಡ್. ಇವರ ಮೋಟೋ ಮತ್ತೆ ವಿಷನ್ ಕೇಳಿ ನಾನು ಥ್ರಿಲ್ ಆದೆ. ಯಾಕೆ ಅಂದ್ರೆ ಇವರು ಟ್ರೆಡಿಷನಲಿ ಆರ್ಕಿಟೆಕ್ಚರ್ಡ್ ಹಿಂದೂ ಟೆಂಪಲ್ ನ ಐರ್ಲೆಂಡ್ ನಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಲೈಕ್ ಬರ್ಮಿಂಗ್ಹ್ಯಾಮ್ ನಲ್ಲಿ ಬಾಲಾಜಿ ವೆಂಕಟೇಶ್ವರ ಟೆಂಪಲ್ ಇದೆಯಾ ಆ ತರ. ಸೊ ಇದಕ್ಕೆ ಇವರು 2.78 ಎಕರ್ಸ್ ಆಫ್ ಲ್ಯಾಂಡ್ ನ ಫಿನ್ಗಲ್ ಕೌಂಟಿ ಕೌನ್ಸಿಲ್ ಇಂದ ಪಾಸ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಸೊ ಇನ್ ನಿಯರ್ ಫ್ಯೂಚರ್ ಟೈರಲ್ಸ್ ಟೌನ್ ಡಬ್ಲಿನ್ 15 ನಲ್ಲಿ ಈ ಒಂದು ಟೆಂಪಲ್ ನ ಕನ್ಸ್ಟ್ರಕ್ಟ್ ಮಾಡ್ತಾರಂತೆ. ಸೊ ತುಂಬಾ ಎಕ್ಸೈಟಿಂಗ್ ಅಂತ ಅನ್ನಿಸ್ತು. ಸೊ ಈ ಅಪೂರ್ವ ಚಾರಿಟಿ ಟ್ರಸ್ಟ್ ಇಂದ ಈ ವರ್ಷದ ಗಣೇಶೋತ್ಸವ ಹೇಗೆ ಸೆಲೆಬ್ರೇಷನ್ ಆಯ್ತು ಅನ್ನೋದನ್ನ ಶಾರ್ಟ್ ಆಗಿ ಮಿನಿ ಬ್ಲಾಗ್ ನಲ್ಲಿ ಕವರ್ ಮಾಡಿದೀನಿ. ಒಂದು 40 ಮಿನಿಟ್ಸ್ ಡ್ರೈವ್ ಇತ್ತು ನಮ್ಮ ಮನೆಯಿಂದ. ಏನೇ ಸಿಟಿ ಲಿಮಿಟ್ಸ್ ಅರ್ಬನ್ ಲಿಮಿಟ್ಸ್ ನಲ್ಲಿ ನಾವು ಕಾರ್ ಡ್ರೈವ್ ಮಾಡಿದ್ರು ಕೂಡ ನನಗೆ ಒಂದ್ ರೀತಿ ಮಲ್ನಾಡಲ್ಲಿ ತೀರ್ಥಹಳ್ಳಿ ಶೃಂಗೇರಿ ಕಡೆ ಡ್ರೈವ್ ಮಾಡಿರೋ ತರ ಎಂಜಾಯ್ಮೆಂಟ್ ಅನ್ನಿಸ್ತು. ಸೊ ಸ್ಪಾಟ್ಗೆ ರೀಚ್ ಆದ್ವಿ. ಫುಲ್ ಪ್ಯಾಕ್ಡ್ ಆಗಿತ್ತು. ಎಲ್ಲೂ ಕಾರ್ ಪಾರ್ಕಿಂಗ್ ಜಾಗ ಸಿಗ್ಲಿಲ್ಲ. ಸೊ ಇಲ್ಲೇ ಒಂದು ರೆಸಿಡೆನ್ಷಿಯಲ್ ಏರಿಯಾ ಇತ್ತು. ಅಲ್ಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ನಾವು ಈವೆಂಟ್ ಹಾಲ್ಗೆ ಹೋದ್ವಿ. ಡೋರ್ ತೆಗೆದು ಒಳಗಡೆ ನೋಡಿದ್ರೆ ಒಂದು ಡಿವೈನ್ ಆಂಬಿಯನ್ಸ್. ಬಂದ ಎಲ್ಲಾ ಡಿವೋಟೀಸ್ಗೆ ಗಂಧ ಮತ್ತೆ ಕುಂಕುಮ ಹಚ್ಬಿಟ್ಟು ಡಿವೈನ್ ವೆಲ್ಕಮ್ ಮಾಡಿದ್ರು. ಹಾಗೇನೆ ಇಲ್ಲಿ ಮರಾಠ ಮಂಡಲ್ ಢೋಲು ಮತ್ತೆ ಡ್ರಮ್ ಸೆಟ್ ಸೌಂಡ್ ಏನಿತ್ತಲ್ಲ ಗೂಸ್ ಬಂಪ್ಸ್ ಕೊಡೋ ತರ ಇತ್ತು. ನಾವು ಇಂಡಿಯಾದಲ್ಲೇ ಗಣೇಶೋತ್ಸವ ಅಟೆಂಡ್ ಮಾಡ್ತಿದೀವಿ ಏನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಇದಾಗಿತ್ತು ಗಣೇಶೋತ್ಸವ ಮಿನಿ ಬ್ಲಾಗ್. ಹೇಗನ್ಸ್ತು ಅಂತ ಕಾಮೆಂಟ್ ಮಾಡಿ.